ಹಾಸಿನದೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಸಿಂಹಾಸನ ಹಾಸಿನದೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಸಿಂಹಾಸನ ಹಾಸಿನದೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಆಶ್ರಯವಾದವನೇ ಸೈನ್ಯಗಳ ಕರ್ತನೇ. ಆಶ್ರಯವಾದವನೇ ಸೈನ್ಯಗಳ ಕರ್ತನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಸಿಂಹಾಸನ ಹಾಸಿನದೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಜೊತೆ ಇದ್ದು ಬಲಪಡಿಸುವ ಹಲ್ಲೆಲೂಯ ಜೊತೆಗಾರನು. ಈ ಲೋಕದಲ್ಲಿ ಮನುಷ್ಯರು ಪ್ರೀತಿಸಿದರೆ ಎಂದು ಹೇಳುವವರು ನಮ್ಮನ್ನು ಕೈ ಬಿಟ್ಟು ಹೋಗುತ್ತಾರೆ. ಹಲ್ಲೆಲೂಯ. ದೇವರು ಒಂದು ಸಾರಿ ಹೇಳಿದರೆ ಅವರ ಅಂತ್ಯವರೆಗೆ ನಮ್ಮೊಂದಿಗೆ ಬರುವ ದೇವರು. ಲೋಕದ ಕೊನೆಯವರೆಗೆ ನಾನು ನಿಮ್ಮ ಸಂಗಡ ಇರುವೇನು ಎಂದು ಹೇಳಿದವರು ಇವತ್ತು ನಮ್ಮೊಂದಿಗಿದ್ದಾರೆ. ಇಮ್ಮಾನುವೇಲನು ದೇವರು ನಮ್ಮ ಸಂಗಡ. ಹಲ್ಲೆಲೂಯ. ಇರುವಾಗ ಮನುಷ್ಯರ ಮೇಲೆ ಅವರು ಮಾರ್ಪಟ್ಟು ಹೋಗುದು, ಮಾರ್ಪಡದ ದೇವರು. ಹಲ್ಲೆಲೂಯ. ಅವರ ಪ್ರೀತಿ ಶಾಶ್ವತ. ಜೊತೆ ಇದ್ದು ಬಲಪಡಿಸಿರುವೆ, ಕಾಪಾಡಿ ನಡೆಸಿರುವೆ. ಜೊತೆ ಇದ್ದು ಬಲಪಡಿಸಿರುವೆ, ಕಾಪಾಡಿ ನಡೆಸಿರುವೆ. ಏನೇನು ಆಗದಂತೆ ಸೇರಿಸುವೆ ಪರಲೋಕ. ಯಾವ ಕೇಳೇನು ಆಗದಂತೆ ಸೇರಿಸುವೆ ಪರಲೋಕ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಸಿಂಹಾಸನ ಹಾಸಿನದೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಗುರಿಗ ಅಗ್ನಿ ಆವಿಗೆ ಹಾಗೆ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಹಲ್ಲೆಲೂಯ. ಈ ಲೋಕದಲ್ಲಿ ಉಪದ್ರವಗಳು ಉಂಟು, ಆದ್ರೂ ನಾನು ಲೋಕವನ್ನು ಜಯಿಸಿದೆನು ದೇವರು ಹೇಳಿದರು. ಹಾಗಾದ್ರೆ ನಾನು ಜಯಿಸಿದ್ರೆ ನೀವು ಜಯಿಸುವಿರಿ. ಅವರು ಮೊದಲು ಹೋಗಿ ಎಲ್ಲವನ್ನು ಮಾಡಿ ಮುಗಿಸಿ ಮಾದರಿಯನ್ನು ತೋರಿಸಿಬಿಟ್ಟು ಹೋಗಿದ್ದಾರೆ. ಮರಣವನ್ನು ಪಾತಾಳವನ್ನು ಜಯಿಸಿದ ದೇವರು. ಹಲ್ಲೆಲೂಯ. ಹಾಗಾದ್ರೆ ಜಯಶಾಲಿಯಾಗಿರುವ ದೇವರಿಗೆ ಮಕ್ಕಳು ನಾವು, ಯೆಹೋವ ನಿಸ್ಸಿಯ ಮಕ್ಕಳು ನಾವು. ನಮಗಾಗಿ ಯುದ್ಧ ಮಾಡುವೊಬ್ಬ ದೇವರಿದ್ದಾರೆ. ಹಲ್ಲೆಲೂಯ. ನಾವು ಆರಾಧಿಸುವಾಗ ಪ್ರಾರ್ಥಿಸುವಾಗ ನಮಗಾಗಿ ಯುದ್ಧ ಮಾಡಿ ದೇವರು ಖಂಡಿತವಾಗಿ ಜಯವನ್ನು ನೀಡುವನು. ಹಲ್ಲೆಲೂಯ. ನಂಬಿಕೆಯಿಂದ ಹಾಡಿರಿ, ಖಂಡಿತವಾಗಿ ಬಿಡುಗಡೆ ಉಂಟು. ಉರಿಯುವ ಅಗ್ನಿಯಾವಿಗೆ ಇದನ್ನೇನು ಮಾಡಲಾರದು. ಉರಿಯುವ ಅಗ್ನಿಯಾವಿಗೆ
ನಿಮಗೆ ಆರಾಧನೆ ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಹಲ್ಲೆಲೂಯ. ಉರಿಯುವ ಅಗ್ನಿ ಆವಿಗೆಯಲ್ಲಿ ನೋಡಿದಿರಿ, ಶಾದ್ರಾಕ್ ಮೇಷಕ್ ಆಬೇದ್ನೆಗೋ ಹೇಳಿದರು, ಅರಸನೇ ನೀನು ನಿಲ್ಲಿಸಿರುವ ನಾವೊಂದು ಮೂರ್ತಿಯನ್ನು ನಾನು ನಮಸ್ಕರಿಸುವುದಿಲ್ಲ. ಹಲ್ಲೆಲೂಯ. ನಿನಗೆ ಉತ್ತರ ಕೊಡಲು ಅವಶ್ಯವೂ ಇಲ್ಲ. ನಮ್ಮ ದೇವರು ಬಂದು ಕಾಪಾಡಿದ್ರೆ ಕಾಪಾಡಲಿ, ಇಲ್ಲಾಂದ್ರೆ ಎಲ್ಲಿ ಸಾಯ್ಬೇಕು ಅಂತ ಇದ್ರು ಕೂಡ ನಾವು ದೇವರಿಗಾಗಿ ಜೀವ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ವಿಶ್ವಾಸ ಶ್ರೇಷ್ಠವಾದ ನಂಬಿಕೆಯನ್ನು ತೋರ್ಪಡಿಸಿದರು. ಹಲ್ಲೆಲೂಯ. ಇರುವಾಗ ಆ ದೇವರು ಇವತ್ತು ಜೀವಿಸ್ತಾ ಇರೋ ದೇವರು ಅವರನ್ನು ಅಗ್ನಿ ಆವಿಗೆಯಲ್ಲಿ ಹಾಕುವಾಗ ಇಳಿದು ಬಂದು ಆ ಅಗ್ನಿ ಆವಿಗೆ ಒಳಗಡೆ ಅವರವರ ಜೊತೆಯಲ್ಲಿದ್ದರು. ಅಲ್ಲಿ ಅದು ಹೆಂಗೆ ಇತ್ತು, ಅದನ್ನು ಎಸಿ ರೂಮ್ ಆಗಿ ದೇವರು ಬದಲಾಯಿಸಿದರು. ಅವ್ರು ಹೊರಗಡೆ ಬರುವುದಕ್ಕೆ ಅರಸನು ಹೇಳುವಾಗ ಅವ್ರ ಮೇಲೆ ಅಗ್ನಿಯ ವಾಸನೆ ಕೂಡ ಇಲ್ಲ. ಹಲ್ಲೆಲೂಯ. ಕೂದಲದಾನೆ ಮೊದಲು ಕೂದಲಲ್ಲಿ ಕೂಡ ಏನು ಹಾನಿಗಾರ ಆಗಿಲ್ಲ. ಹಲ್ಲೆಲೂಯ. ನಾಶ ಆಗಿರಲಿಲ್ಲ. ಆ ರೀತಿಯಲ್ಲಿ ಕಾಪಾಡಿ, ಹೇಗೂ ನೀನು ಕಾಪಾಡಿವಿ, ಅದ್ಭುತಕರವಾಗಿ ಕಾಪಾಡಿವಿ. ಹಲ್ಲೆಲೂಯ. ಯಾರನ್ನು ವಿರುದ್ಧವಾಗಿ ಬಂದರು ನಮಗಾಗಿ ವಿರುದ್ಧ ಬಂದು ಯುದ್ಧ ಮಾಡುವ ದೇವರು ಬರಿದ್ದಾರೆ. ಯಾರು ಏನು ಮಾಡಲ್ಲ, ಯಾರು ನೋಡಿ ನೀವೆಲ್ಲಬೇಡಿ, ದೇವರಿದ್ದಾರೆ ನಮ್ಮೊಂದಿಗೆ. ಹಲ್ಲೆಲೂಯ. ಉರಿಯುವ ಅಗ್ನಿ ಆವಿಗೆ ನನ್ನನೇನು ಮಾಡಲಾರದು. ಉರಿಯುವ ಅಗ್ನಿ ಆವಿಗೆ ನನ್ನನೇನು ಮಾಡಲಾರದು. ಆರಾಧಿಸುವ ಕರ್ತನೇ ನೀನು ಕಾಪಾಡುವೆ. ನಾನು ಆರಾಧಿಸುವ ಕರ್ತನೇ ನೀನು ಕಾಪಾಡುವೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಪರ್ವತಗಳು ಬೆಟ್ಟಗಳು ಹಗಲಿ ಹೋದರು, ಎಲ್ಲ ಮಾರ್ಪಟ್ಟು ಹೋದರು, ನನ್ನ ಕೃಪೆ ಮಾರ್ಪಡೋದಿಲ್ಲ, ನಿನ್ನ ಮೇಲೆ ನಿನ್ನ ಸಂತಾನದ ಮೇಲೆ ಇರುವುದು ಹೇಳಿದರು. ಹಲ್ಲೆಲೂಯ. ಇರುವ ದೇವರು ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಜೊತೆಯಲ್ಲಿರುವ ಎಲ್ಲರನ್ನು ರಕ್ಷಿಸಿ ಕಾಪಾಡಿ ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಇವತ್ತು ಕೂಡ ನಾವು ದೇವರನ್ನು ಪರಿಪೂರ್ಣ ಮನಸಾರ ಪೂರ್ಣ ಹೃದಯದಿಂದ ನಾವು ಕೊಂಡಾಡಬೇಕು. ಹಲ್ಲೆಲೂಯ. ನನ್ನ ಮನವೇ ಕೊಂಡಾಡು. ಹಲ್ಲೆಲೂಯ. ಆತನ ಉಪಹಾರ ಒಂದನ್ನು ಕೂಡ ಮರೆಯಬೇಡಿರಿ. ಜೀವವ ಉಳಿಸಿದನು, ಜೀವವ ಉಳಿಸಿದನು.
ಹೆಚ್ಚಾದ ಪ್ರೀತಿಯನ್ನು ಪ್ರತಿನಿತ್ಯ ತೋರಿಸುವ ದೇವರಿದ್ದಾರೆ. ನಮ್ಮನ್ನು ನೋಡಿ ಹೇಳಿದ್ದಾರೆ, ನೀವು ನಾನು ನಿಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸಿರಿ. ಆದರೆ ಅವರು ನಮ್ಮನ್ನು ಪ್ರೀತಿಸುವ ಹಾಗೆ ನಾವು ಇದನ್ನು ಪ್ರೀತಿಸಲಿಕ್ಕೆ ಆಗಲ್ಲ, ಅಷ್ಟೊಂದು ಪ್ರೀತಿ. ಅಲ್ಲೆಲ್ಲೂಯ್ಯ. ಒಂದು ದಿವಸ ಎಷ್ಟು ಸಾರಿ ನಮ್ಮನ್ನು ಶ್ರಮಿಸ್ತಾರೆ, ಎಷ್ಟು ತಪ್ಪುಗಳನ್ನು ನಾವು ಮಾಡ್ತೇವೆ. ದೇವರಿಗೂ ನಮಗೂ ಮಾತ್ರ ರಹಸ್ಯ. ಅಲ್ಲೆಲ್ಲೂಯ್ಯ. ಇರುವಾಗ ಅವರಿಗಾಗಿ ನಾವು ಪ್ರೀತಿಸಕ ಆಗಲ್ಲ, ಆದರೂ ಕೂಡ ಟ್ರೈ ಮಾಡೋಣ. ಅಲ್ಲೆಲ್ಲೂಯ್ಯ. ಪ್ರೀತಿ ಕೃಪೆಗಳನ್ನ ವೀರದಿ ಶೃಂಗರಿಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವರು. ಅಲ್ಲೆಲ್ಲೂಯ್ಯ. ಯೆಹೋವನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು. ಹತ್ತುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಅಲ್ಲೆಲ್ಲೂಯ್ಯ ಅವರು ಏರುವರು. ಓಡಿದ ನೀರು ನಡೆದು ಬಳಲನ್ನು ಸತ್ಯವೇದ ಹೇಳುತ್ತದೆ. ಅಲ್ಲೆಲ್ಲೂಯ್ಯ. ನೀವು ದೇವರಿಗಾಗಿ ಕಾಯ್ತಾ ಇದ್ದೀರಾ, ಖಂಡಿತವಾಗಿ ಹೊಸ ಬಲವನ್ನು ದೇವರು ಕೊಡುತ್ತಾರೆ. ಅಲ್ಲೆಲ್ಲೂಯ್ಯ. ಎಷ್ಟು ಪ್ರಾರ್ಥಿಸ್ತಿರೋ, ಎಷ್ಟು ಆರ್ಥಿಸ್ತಿರೋ ಅಷ್ಟು ನೀವು ಹೊಸ ಬಲವನ್ನು ಹೊಂದಿಕೊಂಡು ಮೇಲೆ ಏರುವಿರಿ. ಅಲ್ಲೆಲ್ಲೂಯ್ಯ. ರೆಕ್ಕೆಗಳನ್ನು ಚಾಚಿಕೊಂಡು ಏರುವಿರಿ. ಅಲ್ಲೆಲ್ಲೂಯ್ಯ. ಆ ರೀತಿಯಲ್ಲಿ ಈ ತಿಂಗಳಲ್ಲಿ ನಾನು ಈ ರೀತಿಯಲ್ಲಿ ಆರಾಧಿಸುವೆನೆಂದು ಒಪ್ಪಿಸಿಕೊಂಡು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ದೊಡ್ಡ ಒಂದು ಮಹತ್ ಕಾರ್ಯವನ್ನು ದೇವರು ಮಾಡುತ್ತಿದ್ದಾರೆ. ಅಲ್ಲೆಲ್ಲೂಯ್ಯ. ನಂಬಿಕೆಯಿಂದ ಹಾಡಿರಿ. ಅಲ್ಲೆಲ್ಲೂಯ್ಯ. ಹೊತ್ತಿಗೆ ಬರುವಂತೆ ಯೌವನ ಬರಮಾಡುವ. ಹೊತ್ತಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ತಡರಿ ಹೋಗಲಾರೆ. ನಾನು ಓಡಿದರು ನಡೆದರು ತಡರಿ ಹೋಗಲಾರೆ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಎಲ್ಲರೂ ಮಾಡೋಣ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಪ್ರೀತಿ ಕೃಪೆಗಳನ್ನ ವೀರದಿ ಶೃಂಗರಿಸುವ. ಪ್ರೀತಿ ಕೃಪೆಗಳನ್ನ ವೀರದಿ ಶೃಂಗರಿಸುವ. ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ. ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು.
ಯೆಹೋವನ ಅವತಾರವ ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಹಲ್ಲೆಲೂಯಾ. ಕೀರ್ತನೆ ಭಾಗ. ಈ ಕೀರ್ತನೆಯು ದಾವಿದನು ಬರೆದಿರುವ ಒಂದು ಕೀರ್ತನೆ. ಸುಮಾರು ಕೀರ್ತನೆಗಳು ದಾವಿದನೇ ಬರೆದಿರೋದು. ನಾನು ಲಾಸ್ಟ್ ಟೈಮ್ ಮಾತಾಡುವಾಗ ಹೇಳಿದೆ, ಮೋಶೆ ಮತ್ತೆ ಸುಮಾರು ಜನರು ಬರೆದಿದ್ದಾರೆ, ಬಟ್ ಮ್ಯಾಕ್ಸಿಮಮ್ ಇರುವ ಸಾಂಗ್ಸ್ ಅನ್ನು ಬರೆದಿರೋದು, ಕೀರ್ತನೆ ಬರೆದಿರೋದು ನಮ್ಮ ದಾವಿದನು. ಅದಕ್ಕೆ ನಾವು ಕೀರ್ತನೆಗಾರನು ಅಂತ ಅವರನ್ನು ಕರೀತಾರೆ. ಹಲ್ಲೆಲೂಯಾ. ಈ ಕೀರ್ತನೆ ಒಂದು ವಿಶೇಷವಾಗಿರುವ ಕೀರ್ತನೆ. ನಾನು ವಿಶೇಷ ಎಂಬ ವರ್ಡ್ ಅನ್ನು ಪ್ರತಿ ಕೀರ್ತನೆ ಓದುವಾಗಲೇ ಹೇಳ್ತೀನಿ. ಯಾಕೆಂದ್ರೆ ನಾವು ಸ್ತುತಿಸ್ತಾ ಇರೋದು, ಅವರಿಗೆ ಸ್ತೋತ್ರ ಮಾಡೋದೇ ಒಂದು ವಿಶೇಷವಾಗಿರುವ ಒಂದು ಸ್ವಭಾವ. ಯಾಕೆಂದ್ರೆ ಎಷ್ಟೋ ಜನರಿಗೆ ಅಪ್ಪ ನೀವು ಒಳ್ಳೆಯವರು ಅಂತ ಸ್ತೋತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರುಗಳ ದೇವರು ಅವರಿಗೆ ಏನೂ ಮಾಡ್ಲಿಲ್ಲ. ನಮ್ಮ ದೇವರು ನಮ್ಮನ್ನು ಪ್ರೀತಿಸಿ ನಡೆಸಿ ಅಪ್ಪ ನೀವು ಒಳ್ಳೆಯವರು ಅಂತ ಹೇಳಕ್ಕೆ ನಮಗೆ ಹಲವಾರು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾರೆ. God has given so many opportunities. ಅವರು ಸ್ತೋತ್ರ ಮಾಡಲಿಕ್ಕೆ ನಮಗೆ ಸುಮಾರು ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ಒಂದು ನಮ್ಮ ದೇವರು ವಿಶೇಷದವರು, ನಾವು ಅವರ ಮಕ್ಕಳಾಗಿರೋರು ಧನ್ಯರು. ಹಲ್ಲೆಲೂಯಾ. ಒಂದು ಕೀರ್ತನೆಯಲ್ಲಿರುವಾಗ ಅದು ಸ್ತೋತ್ರ ಮಾಡುವ, ಸ್ತುತಿಸುವ ಒಂದು ಕೀರ್ತನೆಯಾಗಿರುತ್ತೆ. ಮ್ಯಾಕ್ಸಿಮಮ್ ಅದರಲ್ಲಿ ಪ್ರೈಸ್ ಸಾಂಗ್ಸ್ ಅಂತ ಇರುತ್ತೆ. ಪ್ರೈಸ್ ಅಂದ್ರೆ ಒಬ್ಬರಾಗಿ ಇಂಡಿವಿಜುವಲ್ ಪ್ರೈಸ್ ಅಂತ ಇರುತ್ತೆ. ಒಬ್ಬರು ಪ್ರಾರ್ಥನೆ ಸ್ತೋತ್ರ ಮಾಡೋದು, ಸ್ತುತಿಸೋದು. ಇಲ್ಲ ಅಂದ್ರೆ ಒಂದು ಸಮ್ಮುಖವಾಗಿ ಸ್ತೋತ್ರ ಮಾಡೋದು. ಆಮೇಲೆ ಕೃತಜ್ಞ ಹೃದಯದಿಂದ ದೇವರಿಗೆ ವಂದನೆಯನ್ನು ಸಲ್ಲಿಸೋದು ಒಬ್ಬನಾಗಿರ್ಬೋದು, ಒಬ್ಬಳಾಗಿರ್ಬೋದು, ಇಲ್ಲ ಅಂದ್ರೆ ಸಮ್ಮುಖವಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ನೋಡಿದ್ರೆ ಎರಡೂ ಇದೆ. ದಾವಿದನು ತನ್ನ ಸ್ತುತಿಯನ್ನು ಹೇಳ್ತಾನೆ, ಅದಾದ್ಮೇಲೆ ಎಲ್ಲರೂ ಸ್ತುತಿಸಬೇಕು. ಯಾಕೆಂದ್ರೆ ಸ್ತುತಿಗೆ ಪಾತ್ರನು ದೇವರು ಅಂತ ನಮಗೆ ತಿಳಿಸಿಕೊಡ್ತಾರೆ. ಈ ಒಂದು ಕೀರ್ತನೆಯನ್ನು ನಾವು ಓದುವಾಗ ಈ ಕೀರ್ತನೆಗೆ ನಾವು ಹೆಡಿಂಗ್ ಏನ್ ಕೊಡುವುದಂದ್ರೆ ಸ್ತುತಿಯ ಕೀರ್ತನೆ ಅಂತ ಹೇಳ್ಬೋದು. ಇಂಗ್ಲಿಷ್ ಅಲ್ಲಿ ಹಿಮ್ ಆಫ್ ಪ್ರೈಸ್ ಅಂತ ಬರುತ್ತೆ, ಸ್ತುತಿಯ ಕೀರ್ತನೆ ಅಂತ. ಈ ಕೀರ್ತನೆಯಲ್ಲಿ ನಾವು ಮೊದಲು ಎರಡು ವಾಕ್ಯಗಳು ನಾವು ನೋಡುವಾಗ ದೇವರ ಆಳ್ವಿಕೆ ಮಾಡ್ತಾ ಇರುವ ಆ ಒಂದು ಹೆಸರನ್ನು ನಾವು ನೋಡುತ್ತೇವೆ. ಆಯ್ತಾ? ಅವರು ದೇವರ ಹೆಸರು, ಆ ಹೆಸರಿಗೆ ತಕ್ಕಂತವರು ಅವರು ಅಂತ ಹೇಳ್ತಾರೆ. ಆದ್ರೆ ಅವರು ಆಳ್ವಿಕೆ ಮಾಡೋದಕ್ಕೂ ಅಧಿಕಾರ ತೋರಿಸುವ ದೇವರಾಗಿದ್ದಾರೆ. ಅಂದ್ರೆ ಅವರ ಕೆಳಗಡೆ, ಅವರ ಆಳ್ವಿಕೆ ಕೆಳಗಡೆ ಎಲ್ಲ ಬರುತ್ತೆ. ಅದಕ್ಕೆ ಪಾತ್ರನಾಗಿರುವರು ಅಂತ ನಾವು ನೋಡ್ತೇವೆ. ಮೊದಲನೇ ವಾಕ್ಯವನ್ನು ಓದಿದ್ರೆ ಅವ್ರ ಹೆಸರು ಓದಿರಿ. ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ಮೊದಲು ನಾವು ನೋಡುತ್ತೇವೆ ನಿಮ್ಮ ನಾಮವು ಹೆಂಗಿದೆ ಅದು ನೀವು ಹೇಳಿರಿ. ಭೂಲೋಕದಲ್ಲಿಯೂ ಎಷ್ಟೋ ಮಹಿಮೆ ಉಳ್ಳದು. ಅಂದ್ರೆ ಆ ಮಹಿಮೆ ಉಳ್ಳದು ಅಂತ ಹೇಳುವಾಗ ಮಹಿಮೆ ಅದು ಕೆಳಗಡೆ ಬರುವಾಗ ಮನುಷ್ಯನು, ಮಿರುಗಗಳು, ಪಕ್ಷಿಗಳು, ಮಕ್ಕಳು, ಯವ್ವನಸ್ಥರು ಎಲ್ಲರೂ ಅವರ ಆಳ್ವಿಕೆ ಒಳಗಡೆ ಬರ್ತಾರೆ. ಸೊ ಅಷ್ಟು ಮಹಿಮೆ ಹೊಂದಿರುವ ಒಬ್ಬ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಹಂಗಾಗಿ ನೋಡಿ, ಈ ಭೂಲೋಕದಲ್ಲಿ ನಿಮ್ಮ ಹೆಸರು ಎಷ್ಟ ಮಹಿಮೆಯುಳ್ಳ ಹೆಸರಾಗಿದೆ ಅಂತ ನಮಗೆ ಇಲ್ಲಿ ಹೇಳ್ತಾರೆ. ಎರಡನೇ ವಾಕ್ಯ ನಾವು ನೋಡಿದ್ರೆ, ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮನೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ. ಇದರಲ್ಲಿ ಒಂದು ವಿಶೇಷವಾಗಿರುವ ಕಾರ್ಯ ಏನಾದ್ರೆ, ಅವರು ಅಷ್ಟು ದೊಡ್ಡ ದೇವರಾಗಿದ್ದಾರೆ. ಅವರು ಬೇಕಾದ್ರೆ ಬಲವಾಗಿರುವ ಒಂದು ಕಾರ್ಯವನ್ನು, ಒಂದು ಮನುಷ್ಯನನ್ನು ಇಲ್ಲಾಂದ್ರೆ ಒಂದು ಕಾರ್ಯವನ್ನು ಆರಿಸಿಕೊಂಡು ಅವರ ಮಹಿಮೆಯನ್ನು ತೋರಿಸಬಹುದು. ಆದ್ರೆ ಈ ಲೋಕದಲ್ಲಿ ಚಿಕ್ಕ ಮಕ್ಕಳ ಬಾಯಿಂದ ಏನ್ ಮಾಡ್ತಾರೆ, ನಾನು ಇವರನ್ನು ಇಂಗ್ಲಿಷ್ ಅಲ್ಲಿ ಒಂದು ಇದೆ, ಇನ್ಸಿಗ್ನಿಫಿಕೆಂಟ್ ಆಗಿರುವ, ಪ್ರಾಮುಖ್ಯತೆನೇ ಕೊಡದೇ ಇರುವ ಚಿಕ್ಕ ಮಕ್ಕಳನ್ನು ಎಬ್ಬಿಸಿ ಅವ್ರ ಮುಖಾಂತರ ತನ್ನ ಮಹಿಮೆಯನ್ನು ಜನರಿಗೆ ತೋರಿಸ್ತಾರೆ. ಅವ್ರ ಬಾಯನ್ನು ತೆರೆದು ಅವ್ರ ಬಾಯಿ ಮುಖಾಂತರ ಮಾತನಾಡಿ ತನ್ನ ಮಹಿಮೆಯನ್ನು ಲೋಕಕ್ಕೆ ತೋರಿಸುತ್ತಾರೆ. ಆದ್ರೆ ನಾನು ದೊಡ್ಡ ದೇವರಾಗಿದ್ರು ಅವರು ಮನುಷ್ಯರ ಮೇಲೆ, ಈ ಮಕ್ಕಳ ಮೇಲೆ ಯಾರು ಅವರನ್ನು ಕನ್ಸಿಡರ್ ಮಾಡಲ್ಲ. ಒಂದು ಗೇಮ್ ಆದ್ರೂ ಕೂಡ ಇವ್ರು ತುಂಬಾ ಚಿಕ್ಕ ಮಕ್ಕಳು, ಸೈಡಿಗೆ ಇಟ್ಬಿಡಿ ಅಂತ ಹೇಳ್ತಾರೆ. ನಾನು ಅಡ್ಡ ಮಾಡಿ ನಾನು ಆಡಬೇಕು ಅಂತ ಹೇಳಿದ್ರೆ, ಆಟ ಆಡ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂದು ಬಾಲು ಏನೋ ಒಂದು ಕೈಯಲ್ಲಿ ಕೊಟ್ಬಿಟ್ಟು ಅವ್ರನ್ನ ಸುಮ್ಮನೆ ಹೆಂಗೆ ಎಸೆದು ಬಿಟ್ಟು ಹೋಗ್ಬಿಡಪ್ಪ ಅಂತ ಹೇಳ್ತಾರೆ. ಅದು ಬಂದು ಎಸಿತ್ತೆ, ನಾವೆಲ್ಲ ಚಪ್ಪಾಳೆ ಹೊಡಿತೀವಿ. ಆದ್ರೆ ಅದಕ್ಕೆ ಕೌಂಟ್ ಇಲ್ಲ, ಮಾರ್ಕ್ ಇಲ್ಲ,
ಅದನ್ನು ಗೇಮ್ ಒಳಗೆ ನಾವು ಮಕ್ಕಳನ್ನು ಅವ್ರಿಗೆ ಸೆಪರೇಟ್ ಆಗಿರುತ್ತೆ. ಬಟ್ ಎಲ್ಲರೂ ಆಡ್ತಾ ಇರುವಾಗ ಒಂದು ವಿಶೇಷವಾಗಿ ಗೇಮ್ ನಡೀತಾ ಇರುವಾಗ ನಾನು ಹೊಡಿಬೇಕು ನನಗೂ ಬೇಕಂತ ಕೇಳಿದ್ರೆ ಸರಿ ಆಯ್ತು ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಅವಕಾಶ ಕೊಡ್ತೀವಿ. ಬಟ್ ಅದು ಲೆಕ್ಕಕ್ಕಿಲ್ಲ. ಆದ್ರೆ ನೋಡಿದ್ರೆ ದೇವರು ಇಷ್ಟು ದೊಡ್ಡ ದೇವರಾಗಿದ್ರು ಕೂಡ ಮಕ್ಕಳ ಬಾಯಿ ಮುಖಾಂತರ ತನ್ನ ಮಹಿಮೆಯನ್ನು ಜನರಿಗೆ ತೋರ್ಪಡಿಸುತ್ತಾರೆ. ಜನರ ಕಣ್ಣಿಗೆ ಪ್ರಾಮುಖ್ಯತೆನೇ ಇಲ್ಲ ಅಂತಿರುವ ಕಾರ್ಯ ಮುಖಾಂತರ ದೇವರು ತನ್ನ ಮಹಿಮೆಯನ್ನು ಜನರಿಗೆ ತೋರಿಸ್ತಾರೆ. ಹಲ್ಲೆಲೂಯಾ. ಮುಂದೆ ಓದಮ್ಮ. ನಿನ್ನ ಕೈಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ನಕ್ಷತ್ರ. ನಾವು ನೋಡಿದ್ದೇವೆ ಮೊದಲನೇ 1-2 ವಾಕ್ಯ ಅವರ ಹೆಸರಿನ ಮಹಿಮೆಯನ್ನು ನಮಗೆ ತೋರಿಸುತ್ತದೆ. ಭೂಲೋಕದಲ್ಲಿ ದೇವರು ಎಷ್ಟೇ ಮಹಿಮೆ ಹೊಂದಿರುವರು, ಅಷ್ಟು ಮಹಿಮೆ ಹೊಂದಿರೋರಾಗಿದ್ರು ಕೂಡ ಅವರು ಮಕ್ಕಳ ಮುಖಾಂತರ, ಚಿಕ್ಕ ಮಕ್ಕಳ ಬಾಯಿ ಮುಖಾಂತರ ಮಹಿಮೆಯನ್ನು ತೋರಿಸುತ್ತಾರೆ. ಅವರ ಮಹಿಮೆ ಬಗ್ಗೆ ನಾವು ಮಾತಾಡ್ತೀವಿ. ಆಮೇಲೆ 3-8 ವಾಕ್ಯಗಳು ನಾವು ನೋಡುವಾಗ ಮನುಷ್ಯನು ಯಾವ ಲೆಕ್ಕಕ್ಕೆ ನೀವು ಅವನನ್ನು ಕೂಡ ಪ್ರೀತಿಸಿ ಅವನ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತೀರಾ. ಅವನಿಗೂ ನೀವು ಪ್ರೀತಿಯನ್ನು ದಯೆಯನ್ನು ತೋರಿಸಿ ಅವನಿಗೆ ಏನು ಬೇಕು ಏನ್ ಬೇಕಿಲ್ಲ, ಯಾವಾಗ ಸಂರಕ್ಷಣೆ ಬೇಕು, ಯಾವಾಗ ಊಟ ಬೇಕು, ಯಾವಾಗ ನನ್ನ ಸಂತೈಸುವಿಕೆ ಬೇಕು, ಯಾವಾಗ ಅವನು ಎಚ್ಚರಿಸಬೇಕು, ಅವನನ್ನು ಒಳ್ಳೆ ದಾರಿಯಲ್ಲಿ ನಡೆಸಬೇಕು, ಅವನು ನಶಿಸಿ ಹೋಗಬಾರ್ದಂತ ಅವನ ಬಗ್ಗೆನೂ ದೇವರು ಯೋಚನೆ ಮಾಡ್ತಾರೆ. ಅವರಷ್ಟು ದೊಡ್ಡ ದೇವರಾದ್ರೆ ಮನುಷ್ಯನಿಗೆ ಅವರು ಬೆಲೆ ಕೊಡ್ತಾರೆ ಎಂಬುದನ್ನು 3-8 ವಾಕ್ಯಗಳವರೆಗೆ ನಾವು ನೋಡುತ್ತೇವೆ. ಅದರಲ್ಲಿ ನೀವು ನೋಡಿದ್ರೆ ನಾವು ಓದಮ್ಮ 3-8 ಇನ್ನೊಬ್ಬರು ಓದಿರಿ. 3-8 ಕೈಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಆಮೆನ್. 3-8 ನಾವು ನೋಡಿದ್ದೇವೆ. ನೋಡಿ, ಅದರಲ್ಲಿ ನೀವು ನೋಡಿದ್ರೆ ಅವರು ಸೃಷ್ಟಿ ಮಾಡಿರುವ ಕಾರ್ಯಗಳೆಲ್ಲವನ್ನು ದಾವೀದನು ಮೆನ್ಷನ್ ಮಾಡಿದ್ದಾರೆ. ಆಯ್ತಾ? ನೀವು ಮನುಷ್ಯನು ನೀವು ಪ್ರೀತಿಸ್ತಾ ಇದ್ದೀರಾ, ಅವನಿಗೆ ನೀವು ಲೆಕ್ಕ ಕೊಡ್ತಾ ಇದ್ದೀರಾ, ಅವನನ್ನು ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಹೇಳೋದಕ್ಕೆ ಒಂದು ಕಂಪ್ಯಾರಿಸನ್ ತೋರಿಸ್ತಾರೆ. ಪಾರ್ಟ್ 1 ಆಗಿ ನಾವು ವಿಭಾಗಿಸಿದ್ರೆ ಅದರಲ್ಲಿ ದೇವರು ಮಾಡಿರುವ ನಕ್ಷತ್ರಗಳನ್ನು ಎಲ್ಲವನ್ನು ಉಂಟು ಮಾಡಿರುವ ಇಷ್ಟು ದೊಡ್ಡ ದೇವರು ನೀವು, ಮಹತ್ವ ಉನ್ನತ ದೇವರು ನೀವು ಮಾಡಲಿಲ್ಲ ಅಂತ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ನಾವು ನೋಡುವ ಮೃಗಗಳು, ಗಿಡಗಳು, ಪಕ್ಷಿಗಳು, ಆಕಾಶ ಮಂಡಲದಲ್ಲಿರುವ ಎಲ್ಲವೂ, ನಕ್ಷತ್ರವು ಎಲ್ಲವೂ ಸ್ವಾಮಿ ನೀವೇ ಉಂಟು ಮಾಡಿದ್ದೀರಾ. ಅಷ್ಟು ದೊಡ್ಡ ದೇವರು ಅಂತ ಒಂದು ಕಡೆ ಇದ್ದಾರೆ. ಆದರೆ ಅವರು ಮನುಷ್ಯನನ್ನು ಕೂಡ ಪ್ರೀತಿಸ್ತಾರೆ, ಅವನನ್ನು ಕೂಡ ನೋಡ್ತಾರೆ, ಕಂಪೇರ್ ಮಾಡ್ತಾರೆ. ದಾವೀದನು ಯಾವಾಗಲೂ ಲಿಟ್ರೇಚರ್ ಅಲ್ಲಿ ನಾವು ಇದನ್ನು ಕಂಪ್ಯಾರಿಸನ್ ಅಂತ ಹೇಳ್ತೇವೆ. ಕಂಪೇರ್ ಮಾಡ್ತಾರೆ. ಮನುಷ್ಯನ ಒಂದು ವಿಷಯವನ್ನು ಜನರಿಗೆ ತಿಳಿಸುವಾಗ ಅವರಿಗೆ ಅದು ಗೊತ್ತಾಗಬೇಕು ಅಂತಿರೋದಕ್ಕೋಸ್ಕರ ಅದನ್ನು ಇನ್ನೊಂದು ಕಡೆ ಅವರು ಯಾರು ಎಂಬುದೆಲ್ಲ ತಿಳಿಸ್ಬಿಟ್ಟು ಇಷ್ಟು ದೊಡ್ಡ ದೇವರು ನಿಮ್ಮನ್ನು ಸಹ ಪ್ರೀತಿಸ್ತಾರೆ. ಹಂಗಾದ್ರೆ ನೀವು ಇನ್ನೂ ಎಷ್ಟು ಕೃತಜ್ಞ ಹೃದಯದಿಂದ ಅವರಿಗೆ ಆರಾಧನೆ ಮಾಡಬೇಕು. ನೀವು ಆರಾಧನೆ ಮಾಡುವ ದೇವರು ಸಾಮಾನ್ಯ ದೇವರು ಇಲ್ಲ. ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಗೆಲ್ಲ ಒದಗಿಸಿ ಕೊಡ್ತಾರೆ, ನಿಮ್ ಜೊತೆನೆ ಇರ್ತಾರೆ ಅನ್ನೋದಕ್ಕೋಸ್ಕರ ನೀವು ಅವರನ್ನು ಸಾಮಾನ್ಯ ದೇವರನ್ನು ಅನ್ಕೊಳ್ಬೇಡಿರಿ. ನೋಡಿರಿ, ಏನೆಲ್ಲಾ ಮಾಡಿದ್ದಾರೆ. ಆಕಾಶ ಮಂಡಲ ಅವ್ರದ್ದು ಎಲ್ಲವನ್ನು ಉಂಟು ಮಾಡಿದ್ದಾರೆ. ನೋಡಿ, ನಾವು ಯೋಚನೆನೂ ಮಾಡಕ್ಕಾಗಲ್ಲ. ಸೂರ್ಯವನ್ನು ಸ್ವಲ್ಪ ಹೊತ್ತು ಕೂಡ ನಾವು ನೋಡಕ್ಕಾಗಲ್ಲ, ಕಣ್ಣು ನೋವಾಗುತ್ತೆ ಅಂತ ನೋಡಕ್ಕಾಗಲ್ಲ. ಆಯ್ತು, ನಕ್ಷತ್ರ ನೋಡಿರಿ, ಅದನ್ನು ಎನ್ನಿಸಕ್ಕಾಗೋದಿಲ್ಲ. ರಾತ್ರಿ ನಮಗೆ ಬೆಳಕು ಕೊಡ್ತದೆ, ಮಾರ್ನಿಂಗ್ ಆಲ್ಸೋ ನಮಗೆ ಸೂರ್ಯನ ಬೆಳಕು ಕೊಡ್ತದೆ, ನಕ್ಷತ್ರಗಳು ಕೊಡ್ತದೆ. ಆಮೇಲೆ ನಾವು ಹೋಗುವಾಗೆಲ್ಲ ಒಂದೊಂದು ಗಿಡ ಇನ್ನೊಂದು ಗಿಡಕ್ಕಿಂತ ಹೆಚ್ಚಾಗಿರುತ್ತೆ. ಕಲರ್ ನೋಡಿ, ನನಗೆ ಗಾರ್ಡನಿಂಗ್ ಬಹಳ ಇಷ್ಟ. ಅವಾಗ ನಾನು ನೋಡುವಾಗ ತುಂಬಾ ನಾನು ಆಶ್ಚರ್ಯ ಪಡ್ತೀನಿ. ಒಂದು ಎಲೆ ಇನ್ನೊಂದು ಎಲೆ ತರ ಇರೋದಿಲ್ಲ. ಅದರಲ್ಲಿ ಎಷ್ಟು ವೇನ್ಸ್ ಇದೆ. ಮನುಷ್ಯರಿಗೆ ವೇನ್ಸ್ ಇರುವ ತರ ಎಲೆಗಳಿಗೂ ವೇನ್ಸ್ ಇರುತ್ತೆ. ಬಾಟ್ನಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲೆಗಳಿಗೂ ವೇನ್ಸ್ ಇದೆ. ಕಲರ್, ಎಷ್ಟು ಕಲರ್, ನಾವು ಡ್ರೆಸ್ ಕೂಡ ಆ ಕಲರ್ಗಳಲ್ಲಿ ಹಾಕಕ್ಕಾಗಲ್ಲ. ಅಷ್ಟು ಒಂದು ವಿಚಿತ್ರವಾಗಿ ದೇವರು ಎಲ್ಲವನ್ನು ನೋಡಿದ್ರೆ ಆಶ್ಚರ್ಯವಾಗಿರುತ್ತೆ. ಇಷ್ಟು ದೊಡ್ಡ ದೇವರ. ಆಮೇಲೆ ಒಂದು ತಾಯಿಗೆ ಗೊತ್ತಾಗುತ್ತೆ, ಮಗು ಹೆರಿಯುವಾಗ ಅದು ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಈ ಫೀಟಸ್ ಅನ್ನು ರೀಲ್ಸ್ ಅಲ್ಲಿ ಹಾಕ್ತಾರೆ. 3 ವೀಕ್ಸ್ ಫೀಟಸ್, 4 ವೀಕ್ಸ್ ಫೀಟಸ್ ಅಂತ ಹಾಕ್ತಾರೆ.
ಅದು ನೋಡಿದ್ರೆ ಅದು ಬೆಳೆಯುವ ರೀತಿ ನಮಗೆ ಮನುಷ್ಯರಿಗೆ ಅರ್ಥ ಆಗುತ್ತೆ. ಫಸ್ಟ್ ಅದು ಸಣ್ಣದಾಗಿ ಈ ತರ ಪೊಸಿಷನ್ ಅಲ್ಲಿ ಇರುತ್ತೆ, ಆಮೇಲೆ ಅದು ದೊಡ್ಡದಾಗಿ ಕಣ್ಣು, ಕೈ ಕಾಲೆಲ್ಲ ದೊಡ್ಡದಾಗಿ ಅದನ್ನು ಎಷ್ಟು ಆಶ್ಚರ್ಯವಾಗಿ ಮಾಡ್ತಾ ಇದ್ದಾರೆ. ನಾವು ಕರೆಯುವಾಗಲ್ಲ ನಮಗೆ ಉತ್ತರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಮ್ಮ ದೇವರು ಎಷ್ಟು ಉನ್ನತವಾಗಿರ್ತಾರೆ, ಅವರು ಎಷ್ಟು ಮಹಿಮೆಗೆ ಪಾತ್ರರು ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು. ಅಲ್ಲೆಲ್ಲೂಯಾ. ಸೊ ಅದರಿಂದ ನಾನು ಸಣ್ಣ ವಿಷಯದಲ್ಲಿ ಕೂಡ ಆವಾಗ ಒಂದು ಕೌನ್ಸಿಲಿಂಗ್ಗೆ ನಾನು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಮ್ಮ ಅಪ್ಪ ಇಬ್ಬರು, ಅಮ್ಮ ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರ ಅಪ್ಪ ತುಂಬಾ ಪ್ರೀತಿಸ್ತಾರೆ, ಹೇಳೋದೆಲ್ಲ ಓಕೆ ಅಂತ ಹೇಳ್ತಾರೆ, ಏನ್ ಕೇಳಿದ್ರು ತಂದು ಕೊಡ್ತಾರೆ, ಯಾವಾಗ ಕರೆದ್ರು ಅವನನ್ನು ಕರ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಅವರೊಂದು ಪ್ರಿನ್ಸಿಪಲ್ ಆಗಿರೋದನ್ನು ಮರೆತು ಅವ್ರು ತುಂಬಾ ಜೋರಾಗಿ ಅವ್ರ ಹತ್ರ ಮಾತಾಡ್ತಾನೆ, ನೀವು ಸ್ವಲ್ಪ ಅಡ್ವೈಸ್ ಮಾಡಿರಿ ಅಂತ. ಅವ್ರ ಅಪ್ಪ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್, ಅದನ್ನ ಇವನು ಚೂರುನು ಲೆಕ್ಕ ಕೊಡದೆ ಅವ್ರು ತುಂಬಾ ಪ್ರೀತಿಸ್ತಾರೆ, ಎಲ್ಲ ಮಾಡ್ತಾರೆ, ಹತ್ರ ಕೂತ್ಕೋತಾರೆ, ಕ್ರಿಕೆಟ್ ಆಡ್ತಾರೆ, ಜೊತೆ ಇರ್ತಾರೆ ಅಂತ ಹೇಳಿ ಅವನು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ತಾಯಿ ನೋವಿಂದ ನನಗೆ ಒಂದು ಕೌನ್ಸಿಲಿಂಗ್ ಅಲ್ಲಿ ನೀವು ಸ್ವಲ್ಪ PTA ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನೀವು ಸ್ವಲ್ಪ ಅವನಿಗೆ ಹೇಳಿಕೊಡಿ ಮೇಡಮ್ ಅಂತ. ಒಂದು ಕಾಲೇಜಿಗೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿರುವ ಒಂದು ಕಾಲೇಜಲ್ಲಿರುವ ಒಂದು ಪ್ರಿನ್ಸಿಪಲ್ಗೆ ತಕ್ಕಂತ ಮರ್ಯಾದೆ ಸಿಗ್ಲಿಲ್ಲ ಅಂತ ತಾಯಿಗೆ ನೋವು. ಆದ್ರೆ ಇಷ್ಟು ದೊಡ್ಡ ದೇವರಿಗೆ ನಾವು ತಕ್ಕಂತ ಮರ್ಯಾದೆ ಕೊಡದೇ ಇದ್ರೆ ಅದು ಎಷ್ಟು ದೊಡ್ಡ ಪಾಪ ಆಗುತ್ತೆ. ನಾನು ನೋಡಿದ್ವಿ ಸುಮಾರು ಕ್ರೈಸ್ತರು, ನಾನು ಮನೆಯಲ್ಲಿ ನೋಡಿದ್ರೆ ಬೈಬಲ್ ಎಲ್ಲ ಕೆಳಗಡೆ ಇರುತ್ತೆ, ಶೂ ಸ್ಟ್ಯಾಂಡು ಈ ಕಡೆ ಒಂದು ಸ್ಟ್ಯಾಂಡ್, ಅದರಲ್ಲಿ ಬೈಬಲ್, ಆಯ್ತಾ. ಆಮೇಲೆ ಚರ್ಚಿಗೆ ಬಂದ್ರೆ ಒಂದು ಡೆಡಿಕೇಶನ್ ಇರುವುದಿಲ್ಲ. ಪ್ರಾರ್ಥನೆ ಮಾಡುವಾಗ ಹೇಳಿದ್ರಲ್ವಾ, ಮುಂಜಾನೆ ಪ್ರಾರ್ಥನೆ ಮಾಡುವಾಗ ನಾವು ಒಂದು ಪ್ರೆಸೆಂಟಬಲ್ ಆಗಿ ಇರುವುದೇ ಇಲ್ಲ. ನಾವು ಬ್ರಷ್ ಮಾಡಿದ್ವಿ ಪ್ರಾರ್ಥನೆ ಮಾಡಿಬಿಡ್ತೀವಿ, ಎಲ್ಲಿದ್ದನ್ನು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಕೆಲವರು ಮನೆ ನೋಡಿದ್ರೆ, ನಿನ್ನೆ ನಾನು ಹತ್ತಿರ ಮನೆಯವರು ಬಂದು ಮಾತಾಡ್ತಿದ್ರು, ಅವ್ರು ಹೇಳಿದ್ರು, ನೀವು ಸಾಂಬ್ರಾಣಿ ಹಾಕ್ತೀರಾ, ನೀವು ನಿಮ್ಮ ಮನೆಯನ್ನು ಶುದ್ಧವಾಗಿ ಇಟ್ಕೊತೀರಾ. ನಾವು ಅನ್ಕೊಂಡಿದೀವಿ ಕ್ರಿಶ್ಚಿಯನ್ಸ್ ಮನೆ ಯಾವಾಗ್ಲೂ ಚಿಕನ್ ಮಟನ್ ಅಂತ ಸ್ಮೆಲ್ ಬರುತ್ತೆ, ಮೀನ್ ಸ್ಮೆಲ್ ಬರುತ್ತೆ, ಅವ್ರು ನೀಟಾಗಿ ಇಟ್ಕೊಳ್ಳಲ್ಲ. ಓಪನ್ ಆಗಿ ಹೇಳ್ಬಿಟ್ರು ಅವರು. ನನಗೆ ಅಷ್ಟೊಂದು ಇದಾಯ್ತು, ಏನ್ ಇಂಪ್ರೆಷನ್ ಇಟ್ಕೊಂಡಿದ್ದಾರೆ ಕ್ರಿಶ್ಚಿಯನ್ಸ್ ಬಗ್ಗೆ. ಎಲ್ಲಿ ಹೋದ್ರು ಒಂಥರ ಮೇಡಮ್ ನಾನ್ ವೆಜ್ ಸ್ಮೆಲ್ ಬರ್ತಾ ಇರುತ್ತೆ. ನಾನು ಡೈಲಿ ಸಾಯಂಕಾಲ ನನ್ನ ಎಲ್ಲ ನೀಟ್ ಮಾಡಿ ಸಾಂಬ್ರಾಣಿ ಹಾಕಿ ಎಲ್ಲ ಮಾಡ್ತೀನಿ. ಅದು ಅವ್ರು ನೋಟಿಸ್ ಮಾಡ್ತಾ ಬಂದು ಹೇಳಿದ್ರು, ನೀವು ಕೂಡ ಆದ್ರೆ ಇಲ್ಲ ನಿಮ್ದೇವರೆಗೂ ನೀವು ಹಾಕ್ತೀರಾ, ಹಂಗಲ್ಲ ಆಯ್ತಾ. ಬಂದು ಕೇಳ್ತಾರೆ, ಯಾಕೆಂದ್ರೆ ನಾವು ಕ್ಲೀನ್ ಆಗಿರಲ್ಲ. ಹಂಗೆ ಅವರಿಗೆ ಒಂದು ಅನುಮಾನ, ಅವ್ರಿಗೊಂದು ಫೀಲಿಂಗ್ ಇದೆ. ಮೇ ಬಿ ಕೆಲವು ಜಾಗಕ್ಕೆ ಹೋಗಿರ್ಬೋದು, ಅವ್ರ ಮನೆಗಳಲ್ಲಿ ಸ್ಮೆಲ್ ಆಗಿರ್ಬೋದು. ಹಂಗಲ್ಲ, ನಾವು ಕ್ಲೀನ್ ಆಗಿರ್ತೀವಿ. ನಾನು ಹೇಳಿದೆ, ನೀವು ಹೋಗಿರೋ ಕ್ರಿಶ್ಚಿಯನ್ಸ್ ಮನೆಯೆಲ್ಲ ಹಂಗೆ ಇದ್ದಿರೋದ್ರಿಂದ ನೀವು ಹಂಗೆ ಹೇಳಕ್ಕಾಗಲ್ಲ, ಆಯ್ತಾ. ಸೊ ಹಾಗಾಗಿ ನಾವು ಕೆಲವು ಕಾರ್ಯಗಳಲ್ಲಿ ತುಂಬಾ ಬೈಬಲ್ ಅನ್ನು ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು. ಸುಮಾರು ವರ್ಷ ನಮ್ಗೆ ಬೈಬಲ್ ಗೊತ್ತು, ಕೈಯಲ್ಲಿ ಇಟ್ಕೊಂಡು ಹೋಗ್ತೀವಿ, ಆಲಯಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೋಸ್ಕರ ಅದನ್ನೆಲ್ಲೋ ಕೆಳಗಡೆ ಇಡಬಾರದು. ಪರಿಶುದ್ಧವಾಗಿರೋ ವಾಕ್ಯ ಅದು, ದೇವರ ಮಾತು, ಪವಿತ್ರ ಆತ್ಮನು ಅದಕ್ಕೆ ಆಥರ್, ಅದಕ್ಕೆ ನಾವು ತಕ್ಕಂತ ಮರ್ಯಾದೆ ಕೊಡಬೇಕು. ಯಾವಾಗ್ಲೂ ಪ್ರೀತಿಸ್ತಾರೆ ಅಂತ ಹೇಳಿ ನಾವು ದೇವರನ್ನು ಸಾಮಾನ್ಯವಾಗಿ ಅನ್ಕೋಬಾರದು. ಅವರಿಗೆ ಕೊಡಬೇಕಾಗಿರೋ ಮಹಿಮೆಯನ್ನು, ಸ್ಥಾನವನ್ನು ಯಾವಾಗಲೂ ನಾವು ಕೊಡಬೇಕು. ಅಲ್ಲೆಲ್ಲೂಯಾ. ಸೊ ಹಾಗಾಗಿ ಅವನಿಲ್ಲಿ ಹೇಳ್ತಾನೆ, ಇಷ್ಟೊಂದು ಮಾಡಿರುವ ಆ ದೇವರು ಮನುಷ್ಯನನ್ನು ಕೂಡ ಪ್ರೀತಿಸಿ ನಡೆಸುತ್ತಾರೆ. ಎಷ್ಟು ಒಳ್ಳೆ ದೇವರಲ್ವಾ. 4ನೇ ವಾಕ್ಯವನ್ನು ಇನ್ನೊಂದ್ಸತಿ ಓದಮ್ಮ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ನೀವು ಯೋಚನೆ ಮಾಡಿರಿ. ನಾವು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಾವು ನೀತಿವಂತರ ಇಲ್ಲ, ಪರಿಶುದ್ಧವಾಗಿರುವರ ಇಲ್ಲ, ಪಾಪವೇ ಮಾಡದೇ ಇರುವರ ಇಲ್ಲ. ನಮ್ಮ ಬಾಯಲ್ಲಿ ಪರಿಶುದ್ಧವಾಗಿರುವ ಮಾತುಗಳು ಮಾತ್ರ ಬರುತ್ತೆ ಅಂದ್ರೆ ಸುಳ್ಳು. ಆದ್ರೆ ನಮ್ಮನ್ನೂ ಸಹ ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅವರ ಪ್ರಾಣ ರಕ್ತ ಎಷ್ಟು ಶುದ್ಧವಾಗಿರುವುದು, ಎಷ್ಟು ಮೆಚ್ಚತಕ್ಕದು ಅದು. ಆ ಒಂದು ರಕ್ತವನ್ನು ನಿಮಗೂ ನನಗೋಸ್ಕರ ದೇವರು ಸುರಿಸಿದರು, ಪ್ರಾಣ ಕೊಟ್ಟರು. ಪಾಪಿಗಳಾಗಿ ಹೋಗ್ಬಿಡ್ಲಿ, ನರಕಕ್ಕೆ ಹೋಗ್ಲಿ ಅಂತ ಬಿಟ್ಕೊಟ್ಟಿಲ್ಲ ಶೈತಾನ್ ಕೈಯಲ್ಲಿ. ಅವರು ಎಳಿದು ಬಂದು ಕಷ್ಟಪಟ್ಟು ನೋವನ್ನು ಅನುಭವಿಸಿ ಶಿಲುವೆಯಲ್ಲಿ ಮರಣ ಹೊಂದಿ ರಕ್ತ ಸುರಿಸಿ, ನನ್ನ ಮಕ್ಕಳು ನನಗೆ ಬೇಕು, ನಾನು ಸೃಷ್ಟಿ ಮಾಡಿರೋ ನನ್ನ ಮಕ್ಕಳು, ನಾನು ಅವರನ್ನು ಹೆಂಗೆ ಎಲ್ಲರೂ ಅವರನ್ನು ಅಶುದ್ಧವಾಗಿದ್ದಾರೆ, ಶುದ್ಧರೆಲ್ಲ ಅಂತ ನಾನು ಕರೆಯಕ್ಕೆ ಬಿಡಲ್ಲ. ನನ್ನ ನಾಮವನ್ನು ಧರಿಸಿಕೊಂಡಿರೋ ಮಕ್ಕಳನ್ನು ನಾನು ನೀತಿವಂತರಾಗಿ ನಿಲ್ಲಿಸುವೇನು ಅಂತ ದೇವರು ವೈರಾಗ್ಯವಾಗಿ ನಮ್ಮನ್ನು ಕಾಪಾಡಿದ್ದಾರೆ.
ಅಲ್ಲೆಲೂಯಾ. ಸೊ ಹಂಗಾಗಿ ದೇವರು ಹೇಳ್ತಾರೆ ನಮಗೆ ಮನುಷ್ಯನು ಎಷ್ಟು ಮಾತ್ರವನು ಆದ್ರೆ ದೇವರು ಪ್ರೀತಿಸ್ತಾರೆ ಅಂತ ಇಲ್ಲಿ ತೋರಿಸುತ್ತೆ. ಈ ಒಂದು ಕೀರ್ತನೆ ಮುಖಾಂತರ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ ಏನ್ ಗೊತ್ತಾ, ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ದೇವರು ದೊಡ್ಡವರು, ಉನ್ನತವಾಗಿರುವ ದೇವರು, ಮಹತ್ವ ಕಾರ್ಯಗಳನ್ನು ಮಾಡುವವರು, ಆಕಾಶ ಮಂಡಲವನ್ನು ಉಂಟು ಮಾಡಿರುವವರು, ಎಲ್ಲ ಸೃಷ್ಟಿ ಕೆಳಗಡೆ ಬರುತ್ತೆ. ಆದರೂ ನಮ್ಮನ್ನು ದೇವರು ಕೈ ಬಿಡಲ್ಲ, ನಮ್ಮನ್ನು ಪ್ರೀತಿಸ್ತಾರೆ. ನಾವು ಯಾವ ಲೆಕ್ಕಕ್ಕೆ ಇಲ್ರಿ, ನಿಲ್ಲುತ್ತಾ ಇರುವ ನಾನು ಇಲ್ಲ, ಕೂತ್ಕೊಂಡಿರುವ ನೀವು ಇಲ್ಲ, ವಿಶ್ವಾಸಿಗಳಿಲ್ಲ, ಸೇವಕರಿಲ್ಲ, ಯಾರು ಒಳ್ಳೆಯವರಲ್ಲ, ದೇವರು ಒಬ್ಬನೇ ಒಳ್ಳೆಯವರು. ಹಲ್ಲೆಲೂಯಾ. ಆದ್ರಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಈ ಪ್ರಪಂಚದಲ್ಲಿ ನಮಗೆ ಒಂದು ಮನೆ ಸಿಕ್ತು, ಒಂದು ಗಾಡಿ ಇದೆ, ಸ್ವಂತ ಮನೆ ಇಟ್ಕೊಂಡಿದ್ವಿ, ಸ್ವಲ್ಪ ಸೊತ್ತಿದೆ, ಬ್ಯಾಂಕಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಒಂದು ಕೆಲಸ ಇದೆ ಅನ್ನೋದಕ್ಕೋಸ್ಕರ ನಾವೇನು ಅಧಿಕಾರದಲ್ಲಿ ಹೆಮ್ಮೆ ಪಡೋದಕ್ಕೆ ಏನು ಇಲ್ರಿ. ಇದೆಲ್ಲ ನಮಗೆ ಕೆಳಗಡೆ ನಿಯಮಿಸಿರುವರು ಅಧಿಕಾರವುಳ್ಳ ನಮ್ಮ ದೇವರು, ಆಳ್ವಿಕೆ ಮಾಡುವ ನಮ್ಮ ದೇವರು. ಹಲ್ಲೆಲೂಯಾ. ಅದನ್ನು ನೀವು ಮರೆಯಬೇಡಿರಿ. ಅದಕ್ಕೆ ನನ್ನ ಮನವೇ ಕೊಂಡಾಡು, ಆತನ ಮಾಡಿರುವ ಒಂದು ಉಪಕಾರವನ್ನು ಮರೆಯಬೇಡಿ. ಯಾಕೆಂದ್ರೆ ನಾವೇ ಎಲ್ಲ ಮಾಡಿದ್ವಿ, ನನ್ನ ಕೆಲಸ, ನನ್ನ ಮನೆ, ನನ್ನ ಸೊತ್ತು, ನನ್ನ ಗಾಡಿ, ನಾನ್ ತಗೊಂಡಿರೋದು, ನಾನ್ ಮಾಡಿರೋದು ಅಂತ ಹೇಳಿದ್ರೆ ಆಕ್ಚುಲಿ ಅದು ಏನೂ ಇಲ್ಲ, ಎಲ್ಲ ಅವರು ಕೊಟ್ಟಿರೋದು. ನಮ್ಮನ್ನು ಯೋಗ್ಯಳಾಗಿ ನಿಲ್ಲಿಸಿ ನಮಗೊಂದು ಕೆಲಸ, ಮನೆ, ಸಂತೋಷವಾಗಿರುವುದಕ್ಕೆ ಮಕ್ಕಳು, ಕುಟುಂಬ, ಓಡಾಡೋದಕ್ಕೆ ಗಾಡಿ, ನಾವು ಕೆಲಸ ಮಾಡೋದಕ್ಕೆ ಬಲ, ಶಕ್ತಿ, ಎಲ್ಲವನ್ನು ಅವರು ಕೊಟ್ಟಿರೋದ್ರಿಂದ ನಾವು ಮೆಚ್ಚಿಕೊಳ್ಳೋದಕ್ಕೆ ಏನೂ ಇಲ್ಲ. ಆದ್ರಿಂದ ಯಾವಾಗ್ಲೂ ಮುಂಜಾನೆ ಎದ್ದೇಳುವಾಗ್ಲೂ ಸರಿ, ರಾತ್ರಿ ಮಲಗುವಾಗ್ಲೂ ಸರಿ, ನಾನು ಏನೂ ಇಲ್ಲ ಸ್ವಾಮಿ, ನನ್ನನ್ನು ಬಲಪಡಿಸುವ ದೇವರು ನೀನು, ಎಲ್ಲವರು ನನಗೆ ಕೊಟ್ಟರು ನೀನು, ಇದೆಲ್ಲ ನೀವು ಕೊಟ್ಟಿರೋದು ಸ್ವಾಮಿ. ಆದ್ರಿಂದ ನಾನು ಸಾಯುವವರೆಗೂ ಸ್ವಾಮಿ, ನಿತ್ಯ ಜೀವನದಲ್ಲಿ ಬಂದು ಸೇರುವವರೆಗೂ ನಿಮಗೆ ಉತ್ತಮನಾಗಿ ಬದುಕಕ್ಕೆ ನನಗೆ ಸಹಾಯ ಮಾಡಪ್ಪ ಅಂತ ಒಪ್ಪಿಸಿಕೊಡ್ಬೇಕು. ಕೊನೆಯ ವಾಕ್ಯವನ್ನು ಓದಿರಿ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ನನ್ನ ಯೆಹೋವನಾಗಿರುವ ದೇವರೇ, ನಿನ್ನ ನಾಮವು ನನ್ನ ಜೀವನದಲ್ಲೂ ಈ ಭೂಲೋಕದಲ್ಲೂ ನಾನು ಮಾಡುವ ಕೆಲಸದಲ್ಲೂ ಎಲ್ಲದರಲ್ಲೂ ಸ್ವಾಮಿ ಅಪ್ಪ ಎಷ್ಟೋ ಮಹಿಮೆ ಉಳ್ಳದಾಗಿದೆ. ಆದ್ರಿಂದ ನಿಮಗೆ ಮಹಿಮೆ ಕೊಡುತ್ತೇನೆ, ಬೇರೆ ಯಾರಿಗೂ ಕೊಡುವುದಿಲ್ಲ, ವಸ್ತುಗಳಿಗಲ್ಲ, ಕೆಲಸಕ್ಕಲ್ಲ, ಸೊತ್ತು ಸಂಪತ್ತಿಗಲ್ಲ. ನಾನು ಸ್ವಾಮಿ ನಿಮಗೇ ಮಹಿಮೆಯನ್ನು ಸಲ್ಲಿಸುವೆನು. ನನ್ನ ಜೀವಮಾನವೆಲ್ಲ ಸ್ವಾಮಿ ನಿಮಗೆ ಮಹಿಮೆ ಸಲ್ಲಿಸುವ ಮಗನಾಗಿ ಬದುಕುವೇನು ಎಂಬುದಾಗಿ ಒಪ್ಪಿಸಿಕೊಟ್ಟು ಈ ವಾರವನ್ನು ಪ್ರಾರಂಭಿಸೋಣ. ದೇವರು ನೀವು ಅವ್ರ ನಾಮವನ್ನು ಮಹಿಮೆ ಪಡಿಸುವಾಗ ನೀವು ನನ್ನನ್ನು ಗಣಪಡಿಸಿದ್ರೆ ನಾನು ನಿಮ್ಮನ್ನು ಗಣಪಡಿಸುವೇನೋ ಅಂತ ಮಾತು ಕೊಟ್ಟಿದ್ದಾರೆ. ಆದ್ರಿಂದ ನೀವು ಗಣಪಡಿಸುವಾಗ ಖಂಡಿತವಾಗಿ ದೇವರು ನಿಮ್ಮನ್ನು ಗಣಪಡಿಸಿ ಅವರ ನಾಮವನ್ನು ನಿಮ್ಮ ಮುಖಾಂತರ ಮಹಿಮೆ ಪಡಿಸುವ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಈ ವಾಕ್ಯ ಮುಖಾಂತರ ದೇವರನ್ನು ಆಶೀರ್ವದಿಸಲಿ.